ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಹಳ ವಿವರವಾಗಿ ಉತ್ತರವನ್ನು ಕೊಡಲಾಗಿದೆ. ಮಾನ್ಯ ಸದಸ್ಯರು ಬೇಡಿಕೆ ಬಿದರಿಂದ ಗುಲ್ಬರ್ಗಾ ಜೇವರ್ಗಿ ಮೇಲೆ ಜೇವರ್ಗಿ ಬಳ್ಳಾರಿ ಕನೆಕ್ಟಿವಿಟಿ ಆಗಬೇಕಂತ ಅವರ ಆಶೆ ಆಗಿದೆ. ಸೊ ಈಗಾಗಲೇ ಹೆಚ್ಚು 2 ಲೈನ್ ರಸ್ತೆ ಇದೆ, ಅದು ತಾವು 4 ಲೈನ್ ರಸ್ತೆ ಆಗಬೇಕಂತ ತಮ್ಮ ಬೇಡಿಕೆ ಇದೆ. ಈಗಾಗಲೇ ನಾವು ವಿವರವಾಗಿ ಕೊಟ್ಟಿದ್ದೀವಿ. ಯಾವುದನ್ನ 2 ರಿಂದ 4 ಮಾಡಲಿಕ್ಕೆ ಪ್ರಸ್ತಾವನೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಟೆಂಡರ್ ಕೂಡ ಕರೆದಿದ್ದಾರೆ ಅವರು ಸರ್ವೆ ಮಾಡಲಿಕ್ಕೆ. ಸೊ ಇನ್ನು ಪ್ರಮುಖವಾಗಿ ಇದು ಎಷ್ಟು ವಾಹನ ಓಡಿರುತ್ತೆ ಅದ್ರ ಮೇಲೆ ವೈಡ್ನಿಂಗ್ ಅನ್ನ ನ್ಯಾಷನಲ್ ಹೈವೇ ಅವ್ರು ತಗೋತಾರೆ. ಈಗ ಇದೆಲ್ಲ ಹೆಚ್ಚು ಕಮ್ಮಿ 10,000 ಒಳಗಡೆ ಇರೋದ್ರಿಂದ ಇದು 4 ಲೈನ್ ಮಾಡಲಿಕ್ಕೆ ಆಗಿಲ್ಲ. 10,000 ಮೇಲ್ಗಡೆ ಬಂದ್ರೆ ಇದು ನ್ಯಾಚುರಲ್ ಆಗಿ 4 ಲೈನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನೀವೆಲ್ಲ ಈಗ 8,000 ನಾನು ನೋಡಿದೆ, 8,000 ಒಳಗಡೆ ಇದೆ, 7,000 ಇದೆ. ಬೇರೆ ಕಡೆ 10,000 ಮೇಲೆ ಇಡೋದ್ರಿಂದ ಬೇರೆ ಕಡೆ ಜಾಸ್ತಿ 4 ಲೈನ್ ಇದೆ. ಸೊ ಈಗಾಗಲೇ 2-3 ರಸ್ತೆಯನ್ನ ನ್ಯಾಷನಲ್ ಹೈವೇದವರು ಟೆಂಡರ್ ಕರೆದಿದ್ದಾರೆ. ಅವ್ರ ಕನ್ಸಲ್ಟೆನ್ಸಿ ವರದಿ ಬಂದ ಮೇಲೆ ಇದನ್ನ 4 ಲೈನ್ ತಗೊಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಇದೆಲ್ಲ ಮಾಡೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು. ಯಾಕಂದ್ರೆ ನಾವು ಅವ್ರಿಗೆ ಸಲಹೆ ಕೊಡ್ಬೋದು, ಪ್ರಪೋಸಲ್ ಮಾತ್ರ ಬಿಡಬೇಕಾಗಿದೆ. ನಮಗೂ ಕೂಡ ಇದು ಆದಷ್ಟು ಬೇಗ 2, ಒಂದು ಬಳ್ಳಾರಿ ಮೇಲೆ, ಇನ್ನೊಂದು ಲಿಂಗಸೂರು ಮೇಲೆ, 2 ಕೂಡ ಚಿತ್ರದುರ್ಗವರೆಗೆ ಕನೆಕ್ಟಿವ್ ಮಾಡುವಂತ ಪ್ರಯತ್ನ ನಮ್ಮ ಸರ್ಕಾರ. ಇದ್ರ ಬಗ್ಗೆ ನಾವು ಕೂಡ ಗಂಭೀರವಾಗಿ ಇದ್ದೀವಿ. ಇದನ್ನು ಕೇಂದ್ರ ಸರ್ಕಾರದ ಮಂತ್ರಾಲಯ ಕೂಡ ಒಯ್ಯುವಂತ ಪ್ರಯತ್ನ ಮಾಡ್ತೀವಿ.